ಇಲ್ಲಿವರೆಗೂ ಇಲ್ಲಿರ್ತಕ್ಕಂಥ ಯಾವುದೇ ಚುನಾಯಿತ ಪ್ರತಿನಿಧಿಗಳು ಒಂದು ದಿನವೂ ಕೂಡ ಬಂದು ರೈತರ ಕಷ್ಟ ಏನು ಅಂತ ಕೇಳಿಲ್ಲ. ಸರ್ಕಾರಗಳ ಅಡೆತಡೆಗಳಿದೆ, ಅಡಚಣೆಗಳಿದೆ, ಸವಾಲುಗಳಿದೆ. ಇದರ ಮಧ್ಯೆಯೂ ಕೂಡ ನಮ್ಮ ರೈತರ ಭೂಮಿಯನ್ನು ಉಳಿಸ್ಕೊಡ್ತಕ್ಕಂಥ ಒಂದು ಗುರಿಯನ್ನು ನಾವೇನು ಇಟ್ಕೊಂಡಿದ್ದೇವೆ, ಆ ಗುರಿ ಮುಟ್ಟೋವರೆಗೂ ಕೂಡ ಇದನ್ನ ತಾರ್ಕಿಕ ಹಂತಕ್ಕೆ ತಗೊಂಡು ಹೋಗ್ತಕ್ಕಂಥದ್ದಕ್ಕೆ ನಮಗೆ ನಿಮ್ದು ಯಾವುದೇ ಕಾಂಪನ್ಸೇಷನ್ ಅಗತ್ಯತೆ ಇಲ್ಲ, ನಿಮ್ದು ಯಾವುದೇ ಆಫರ್ಸ್ಗೂ ನಾವು ಮಣಿಯೋದಿಲ್ಲ ಅಂತಕ್ಕಂಥದ್ದು ರೈತರು ಬಹಳ ಸ್ಪಷ್ಟವಾಗಿದ್ದಾರೆ. ರೈತರನ್ನ ಒಕ್ಲೆಪ್ಸಿ ಹೆಣ್ಣು ಮಕ್ಕಳ ಮೇಲೆ, ರೈತ ಮಹಿಳೆಯರ ಮೇಲೆ FIR ದಾಖಲೆ ಮಾಡಿದಂಥದ್ದು ಯಾರು? ಇದೇ ರಾಜ್ಯ ಸರ್ಕಾರ ಅಲ್ಲ. ಒಪ್ಪಿಗೆ ಇಲ್ಲದೆ ನಾವು ಮಾಡಲ್ಲ ಅನ್ನೋದಾದ್ರೆ ಯಾರು ಕೂಡ ಒಂದು ಗ್ರಾಮ ಸಭೆ ಮಾಡಿಲ್ಲ, ಇಲ್ಲಿವರೆಗೂ ಪಬ್ಲಿಕ್ ನೋಟಿಫಿಕೇಶನ್ಸ್ ಕೊಟ್ಟಿಲ್ಲ, ಕನ್ಸೆಂಟ್ ತಗೊಂಡಿಲ್ಲ, ಯಾವ ಪ್ರಯತ್ನಗಳು ನಡೆದಿಲ್ಲ. JDSನ 2ನೇ ದಿನದ ಪಾದಯಾತ್ರೆ ತುಂಬಾ ಅದ್ದೂರಿಯಾಗಿ ನಡೆದಿದೆ. ಭಾರಿ ಜನ ಬೆಂಬಲ ವ್ಯಕ್ತವಾಗ್ತಿರುವಂಥದ್ದು ನೋಡ್ತಿರ್ಬೋದು. ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಪಾದಯಾತ್ರೆಯಲ್ಲಿ ತೊಡಗಿರುವಂಥದ್ದು. ಅವ್ರನ್ನೇ ಕೇಳೋಣ. ಸರ್ ಹೇಳಿ, ಈ ಮೂಲಕ ಏನು ಸಂದೇಶವನ್ನ, ಸ್ಪಷ್ಟ ಸಂದೇಶವನ್ನ ರಾಜ್ಯದ ಜನತೆಗೆ ಕೊಡ್ಲಿಕ್ಕೆ ಹೋಗ್ತಾ ಇದೆ JDS ಅನ್ನೋದು? 517ನೇ ದಿನದ ಇವತ್ತಿನ ರೈತರ ಪರವಾದಂಥ ಹೋರಾಟಕ್ಕೆ ಸ್ಪಂದನೆ ಸಿಗ್ತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ನಿರಂತರವಾಗಿ ನಮ್ಮ ಭಾಗದ ರೈತರ ಜೊತೆಯಲ್ಲಿ ಒಂದು ವರ್ಷಕ್ಕೂ ಮಿಗಿಲಾಗಿ ಅವರ ಜೊತೆಯಲ್ಲಿ, ಅವರ ಸಂಪರ್ಕದಲ್ಲಿದ್ದು ಅವರ ಹೋರಾಟದಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಿದ್ದೇವೆ. ಒಟ್ಟಾರೆಯಾಗಿ ಇವತ್ತು ರೈತರೇನು ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ, ಒತ್ತಾಯಪೂರ್ವಕವಾಗಿ ಭೂಸ್ವಾಧೀನವನ್ನು ಮಾಡ್ತಕ್ಕಂಥದಕ್ಕೆ ರಾಜ್ಯ ಸರ್ಕಾರದ ಪ್ರಯತ್ನ ಏನಿದೆ, ಅದರ ವಿರುದ್ಧವಾಗಿ ಇವತ್ತು ರೈತರಿಗೆ ಬೆಂಬಲ ಕೊಡ್ತಕ್ಕಂಥ ನಿಟ್ಟಿನಲ್ಲಿ ನಾಡಿನಾದ್ಯಂತ ಅನ್ನದಾತರು ಇವತ್ತು ಜೊತೆಯಲ್ಲಿ ಹೆಜ್ಜೆಯನ್ನು ಹಾಕ್ತಾ ಇದ್ದಾರೆ. ಇಲ್ಲಿವರೆಗೂ ಇಲ್ಲಿರ್ತಕ್ಕಂಥ ಯಾವುದೇ ಚುನಾಯಿತ ಪ್ರತಿನಿಧಿಗಳು ಒಂದು ದಿನವೂ ಕೂಡ ಬಂದು ರೈತರ ಕಷ್ಟ ಏನು ಅಂತ ಕೇಳಿಲ್ಲ. ಹಾಗಾಗಿ ಇವತ್ತು ರೈತರ ಜೊತೆಯಲ್ಲಿ ರೈತರ ಭಾವನೆಗಳಿಗೆ ಸ್ಪಂದಿಸುವ ಮೂಲಕ ಫ್ರೀಡಮ್ ಪಾರ್ಕ್ವರೆಗೂ ಶಾಂತಿಯುತವಾದಂಥ ಈ ಒಂದು ಪಾದಯಾತ್ರೆ ಸಾಗುವಂಥದ್ದಕ್ಕೆ ಸರ್ಕಾರಗಳ ಅಡೆತಡೆಗಳಿದೆ, ಅಡಚಣೆಗಳಿದೆ, ಸವಾಲುಗಳಿದೆ. ಇದರ ಮಧ್ಯೆಯೂ ಕೂಡ ನಮ್ಮ ರೈತರ ಭೂಮಿಯನ್ನು ಉಳಿಸ್ಕೊಡ್ತಕ್ಕಂಥ ಒಂದು ಗುರಿಯನ್ನು ನಾವೇನು ಇಟ್ಕೊಂಡಿದ್ದೇವೆ, ಆ ಗುರಿ ಮುಟ್ಟೋವರೆಗೂ ಕೂಡ ಇದನ್ನು ತಾರ್ಕಿಕ ಹಂತಕ್ಕೆ ತಗೊಂಡು ಹೋಗ್ತಕ್ಕಂಥದ್ದಕ್ಕೆ ಸನ್ಮಾನ್ಯ ದೇವೇಗೌಡರು ಸಾಹೇಬರ ಪಕ್ಷ ಹಾಗೂ ನಮ್ಮ ಮಿತ್ರ ಪಕ್ಷ ಭಾರತೀಯ ಜನತಾ ಪಾರ್ಟಿ ಇಬ್ಬರು ಕೂಡ ನಾವು ಒಟ್ಟಾಗೆ ಕೆಲಸ ಮಾಡ್ತಾ ಇದ್ದೇವೆ, ರೈತರ ಜೊತೆಯಲ್ಲಿ ಇರ್ತೇವೆ. ಸರ್, ತುಂಬ ಜನ ರೈತರನ್ನ ನಾವು ಕೂಡ ಮಾತಾಡ್ತಾವೆ. ಹೇಳ್ತಿರೋದು 2 ಅಲ್ಲ 3 ಅಲ್ಲ 10 ಕೋಟಿ ಕೊಟ್ಟರು ಕೂಡ ನಾವು ನಮ್ಮ ಭೂಮಿಯನ್ನು ಕೊಡಲಿಕ್ಕೆ ಸಿದ್ಧ ಇಲ್ಲ. ಯಾಕೆಂತ ಹೇಳಿದರೆ ದುಡ್ಡನ್ನ ತಿನ್ನೋಕ್ಕೆ ಆಗಲ್ಲ, ನಮ್ಮ ಬದುಕನ್ನು ಕಿತ್ಕೊಳ್ಳೋಕ್ಕೆ ಬರ್ತಾ ಇದ್ದಾರೆ ಅಂತ ಹೇಳ್ಕೊಂಡು ಈಗ ಬರ ವೀಕ್ಷಣೆ ಮಾಡೋದಕ್ಕೋಸ್ಕರ, ಬರಪೀಡಿತ ಪ್ರದೇಶಗಳಿಗೆ ಒಂದು ವರದಿ ಕೊಡೋದಕ್ಕೋಸ್ಕರ ನಾವು ಕಳೆದ ತಿಂಗಳು ಎಲ್ಲರಿಗಿಂತ ಮುಂಚೆ ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕ ಪ್ರವಾಸ ಮಾಡಿದ್ವಿ. ಅಲ್ಲಿಯೂ ಕೂಡ ಬಿಡದಿ ರೈತರನ್ನ ಉಳಿಸಿ ಅಂತಕ್ಕಂಥದ್ದು ಅಲ್ಲಿರ್ತಕ್ಕಂಥ ರೈತರು ಚರ್ಚೆ ಮಾಡುವಂತಾಗಿದೆ. ವಾಸ್ತವದಲ್ಲಿ ಸಣ್ಣ ಮತ್ತು ಅತಿ ಸಣ್ಣ ರೈತರು ಅಂದರೆ 1 ಎಕರೆ, ಅರ್ಧ ಎಕರೆ ಭೂಮಿಯನ್ನು ಇಟ್ಕೊಂಡಿರ್ತಕ್ಕಂಥ, ಕಮ್ಮಿ ಇಟ್ಕೊಂಡಿರ್ತಕ್ಕಂಥ ರೈತರು ಗುಂಟೆ ಲೆಕ್ಕದ ಜಮೀನೇನು ಇಟ್ಕೊಂಡಿದ್ದಾರೆ, ಅವರು ಭಾಳ ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಅಂಥವ್ರಿಗೆ ನೀವು 1 ಕೋಟಿ 2 ಕೋಟಿ 3 ಕೋಟಿಯ ಕಾಂಪನ್ಸೇಷನ್ ತೊಗೊಂಡು ಇವತ್ತು ಅವ್ರು ಬೆಂಗಳೂರು ನಗರಕ್ಕೆ ಹೋಗೋಕ್ಕಾಗಲ್ಲ, ಮತ್ತಿನ್ಯಾವುದೋ ಹಳ್ಳಿಗೆ ಹೋಗೋಕ್ಕಾಗಲ್ಲ. ಮತ್ತು ಅವರು ಇವತ್ತು ಹೆಂಗೋ ಅಷ್ಟೋ ಇಷ್ಟೋ ಜೀವನೋಪಾಯ ಕಟ್ಕೊಂಡು, ಹಾಲು ಕರ್ಕೊಂಡು, ತರಕಾರಿ ಬೆಳ್ಕೊಂಡು, ಹಣ್ಣು ಬೆಳ್ಕೊಂಡು, ಹೂ ಬೆಳ್ಕೊಂಡು, ಏನೋ ಒಂದು ಮಾಡ್ಕೊಂಡು ಜೀವನ ಸಾಗಿಸ್ತಾ ಇದ್ದಾರೆ. ಹಾಗಾಗಿ ಅಂಥವ್ರನ್ನ ನೆಮ್ಮದಿಯಾಗಿ ನಮ್ಮನ್ನು ಬಿಟ್ಬಿಡಿ, ನಮಗೆ ನಿಮ್ದು ಯಾವುದೇ ಕಾಂಪನ್ಸೇಷನ್ ಅಗತ್ಯತೆ ಇಲ್ಲ, ನಿಮ್ದು ಯಾವುದೇ ಆಫರ್ಸ್ಗೂ ನಾವು ಮಣಿಯೋದಿಲ್ಲ ಅಂತಕ್ಕಂಥದ್ದು ರೈತರು ಭಾಳ ಸ್ಪಷ್ಟವಾಗಿದ್ದಾರೆ. ಇಲ್ಲಿ ಸರ್ಕಾರ ಕೂಡ ಒಂದು ಕಡೆ ಹೇಳ್ತಿದೆ, ನಾವು ಬಲವಂತವಾಗಿ ಏನೋ ರೈತರ ಜಮೀನನ್ನು ಕಿತ್ಕೊಳ್ತಿಲ್ಲ ಅಂತೇಳಿ. ಬಲವಂತವಾಗಿ ನೋಡಿ, ಬಲವಂತ ಇಲ್ಲ ಅಂದರೆ ಮತ್ತೆ JMC ಮಾಡಕ್ಕೆ ಬಂದಾಗ ಯಾಕೆ ರೈತರು ರೊಚ್ಚಿಗೆದ್ರು? ರೈತರನ್ನ ಒಕ್ಲೆಪ್ಸಿ ಹೆಣ್ಣು ಮಕ್ಕಳ ಮೇಲೆ, ರೈತ ಮಹಿಳೆಯರ ಮೇಲೆ FIR ದಾಖಲೆ ಮಾಡಿದಂಥದ್ದು ಯಾರು? ಇದೇ ರಾಜ್ಯ ಸರ್ಕಾರ ಅಲ್ಲ. ಮತ್ತು ಒಪ್ಪಿಗೆ ಇದ್ದರೆ, ಒಪ್ಪಿಗೆ ಇಲ್ಲದೆ ನಾವು ಮಾಡಲ್ಲ ಅನ್ನೋದಾದರೆ ಯಾರು ಕೂಡ ಒಂದು ಗ್ರಾಮ ಸಭೆ ಮಾಡಿಲ್ಲ, ಇಲ್ಲಿವರೆಗೂ ಪಬ್ಲಿಕ್ ನೋಟಿಫಿಕೇಶನ್ಸ್ ಕೊಟ್ಟಿಲ್ಲ, ಕನ್ಸೆಂಟ್ ತಗೊಂಡಿಲ್ಲ, ಯಾವ ಪ್ರಯತ್ನಗಳು ನಡೆದಿಲ್ಲ. ತುಂಬ ಇದೆ ಮಾತಾಡೋಣ ಬನ್ನಿ. ಇದು JDSನ ರಾಜ್ಯ ಘಟಕದ ಯುವ ಅಧ್ಯಕ್ಷ ಆಗಿರುವಂತಹ ನಿಖಿಲ್ ಕುಮಾರಸ್ವಾಮಿ ಅವರ ಮಾತು. ನಾವು ಯಾವುದೇ ಕಾರಣಕ್ಕೂ ನಾವು ಈ ಒಂದು ಹೋರಾಟದಿಂದ ಹಿಂದೆ ಸರಿಯೋದಿಲ್ಲ. ರೈತರ ಬದುಕಿನ ಜೊತೆ ರಾಜ್ಯ ಸರ್ಕಾರ ಆಟ ಆಡ್ತಿದೆ. ಹಾಗಾಗಿ ಈ ಹೋರಾಟದಿಂದ ಈ ಯೋಜನೆ ಏನಿದೆ, ಈ ಯೋಜನೆಯನ್ನು ಕೈ ಬಿಡಬೇಕು. ಅಲ್ಲಿವರೆಗೂ ಕೂಡ JDS ಈ ಹೋರಾಟದಿಂದ ಹಿಂದೆ ಸರಿಯಲ್ಲ ಅನ್ನುವಂತಹ ಮಾತನ್ನು ಹೇಳ್ತಿರುವಂಥದ್ದು. ವಿಡಿಯೋ ಜರ್ನಲಿಸ್ಟ್ ರಾಕೇಶ್ ಜೊತೆ ನಾನು ಪ್ರಶಾಂತ್, ಪಬ್ಲಿಕ್ ಇಂಪ್ಯಾಕ್ಟ್, ಬಿಡದಿ. ನನ್ನ ವೆಯ್ಟ್ 125 kg ಇದೆ ಸರ್. ನಾನು 75 kg ಆಗಬೇಕು ಅಂದರೆ 50 kg ವೆಯ್ಟ್ ಸಣ್ಣ ಆಗಬೇಕು ಅಂತ ತುಂಬ ಯೋಚನೆ ಮಾಡ್ತಿದ್ದೀರಾ. 1 ವರ್ಷ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ 125 kgಯಿಂದ ಆರಾಮಾಗಿ 75 kgಗೆ ಬರ್ತೀರಾ. ತಡ ಯಾಕೆ ಮಾಡ್ತೀರಾ? ನೀವು ಸಣ್ಣ ಆಗಬೇಕು, ಹೆಲ್ತಿ ಆಗಿರಬೇಕು ಅಂದರೆ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಇಂತಹ
ಇಂತಹ ನೈಜ ಕುತೂಹಲಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.